ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ಇಂಗ್ಲೀಷ್ ಥ್ರೂ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾವು ದ ಮೋಸ್ಟ್ ಕಾಮನ್ ಟೆನ್ಸಸ್ ಏನು ಆಲ್ರೆಡಿ ಕಲ್ತೀವಿ ನಾವು, ಅದರ ಮೇಲೆ ಒಂದು ಕ್ವಿಝ್ ಮಾಡೋಣ. ಅದರಿಂದ ಏನಾಗುತ್ತೆ, ನಿಮಗಿರುವ ಬಹಳಷ್ಟು ಡೌಟ್ಸು ಕ್ಲಿಯರ್ ಆಗ್ತವೆ ಮತ್ತು ಒಂದು ರಿವಿಷನು ಕೂಡ ಆಗುತ್ತೆ. ಸೊ ವಿಥೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಬಿಗಿನ್ ಟುಡೇಸ್ ಕ್ವಿಝ್. ದ ಫಸ್ಟ್ ಕ್ವೆಶನ್ ಈಸ್, ಐ ಆಮ್ ಅ ಟೀಚರ್ ಅಂದರೆ ಅರ್ಥ ಏನು ಕನ್ನಡದಲ್ಲಿ? ನಂಬರ್ 1, ನಾನು ಒಬ್ಬ ಶಿಕ್ಷಕ. ನಂಬರ್ 2, ನಾನು ಶಿಕ್ಷಕನಾಗಿದ್ದೆ ಅಥವಾ ನಾನು ಶಿಕ್ಷಕನಾಗುತ್ತೇನೆ. ಉತ್ತರ ಹೇಳಿ ನೋಡೋಣ. ಸೊ ಇದರ ಸರಿಯಾದ ಉತ್ತರ ನಾನು ಒಬ್ಬ ಶಿಕ್ಷಕ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ಸೆಕೆಂಡ್ ಸೆಂಟೆನ್ಸ್. ಮೈ ಫಾದರ್ ವಾಸ್ ಆಂಗ್ರಿ ವಿತ್ ಮೀ ಅಂದರೆ ನನ್ನ ತಂದೆ ನನ್ನ ಮೇಲೆ ಕೋಪಗೊಂಡಿದ್ದಾರೆ ಅಥವಾ ನನ್ನ ತಂದೆ ನನ್ನ ಮೇಲೆ ಕೋಪಗೊಂಡಿದ್ದರು ಅಥವಾ ನನ್ನ ತಂದೆ ನನ್ನ ಮೇಲೆ ಕೋಪಗೊಂಡರು. ಹೇಳಿ ನೋಡೋಣ ಸರಿಯಾದ ಉತ್ತರ. ಇದರ ಸರಿಯಾದ ಉತ್ತರ ನನ್ನ ತಂದೆ ನನ್ನ ಮೇಲೆ ಕೋಪಗೊಂಡಿದ್ದರು. ಓಕೆ, so let's move on to the next now. Next sentence. He will be angry with me. He will be angry with me. ಇದರ ಅರ್ಥ ಅವನು ನನ್ನ ಮೇಲೆ ಕೋಪಗೊಂಡನು ಅಥವಾ ಅವನು ನನ್ನ ಮೇಲೆ ಕೋಪಗೊಂಡಿದ್ದಾನೆ ಅಥವಾ ಅವನು ನನ್ನ ಮೇಲೆ ಕೋಪಗೊಳ್ಳುವನು. ಇದರ ಕರೆಕ್ಟ್ ಆನ್ಸರ್ ನೋಡಿ, ಹೇಳಿ ನೋಡೋಣ. ಸೊ ದ ರೈಟ್ ಆನ್ಸರ್ ಈಸ್ ಅವನು ನನ್ನ ಮೇಲೆ ಕೋಪಗೊಳ್ಳುವನು. ಹೌದಾ? ವಿಲ್ ಬಿ ಆಂಗ್ರಿ ವಿತ್ ಮಿ. ಸೊ ದ ನೆಕ್ಸ್ಟ್ ಒನ್ ಈಸ್, ಸೊ ದ ನೆಕ್ಸ್ಟ್ ಸೆಂಟೆನ್ಸ್, ದ ಟ್ರೈನ್ ಅರೈವ್ಸ್ at 6 AM. The train arrives at 6 AM. ಇದರ ಅರ್ಥ ರೈಲು ಬೆಳಿಗ್ಗೆ 6 ಗಂಟೆಗೆ ಬರುತ್ತದೆ ಅಥವಾ ರೈಲು ಬೆಳಿಗ್ಗೆ 6 ಗಂಟೆಗೆ ಬಂದಿತು ಅಥವಾ ರೈಲು ಬೆಳಿಗ್ಗೆ 6 ಗಂಟೆಗೆ ಬರುತ್ತಿದೆ. ಇದರ ಸರಿಯಾದ ಉತ್ತರ ಹೇಳಿ ನೋಡೋಣ. ಇದರ ಸರಿಯಾದ ಉತ್ತರ ರೈಲು ಬೆಳಿಗ್ಗೆ 6 ಗಂಟೆಗೆ ಬರುತ್ತದೆ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಲೀಸಾ ವೆಂಟ್ ಟು ದ ಸೂಪರ್ ಮಾರ್ಕೆಟ್. ಲೀಸಾ ವೆಂಟ್ ಟು ದ ಸೂಪರ್ ಮಾರ್ಕೆಟ್. ಇದರ ಅರ್ಥ ಲೀಸಾ ಸೂಪರ್ ಮಾರ್ಕೆಟ್ಗೆ ಹೋದಳು ಅಥವಾ ಲೀಸಾ ಸೂಪರ್ ಮಾರ್ಕೆಟ್ಗೆ ಹೋಗುತ್ತಿದ್ದಾಳೆ ಅಥವಾ ಲೀಸಾ ಸೂಪರ್ ಮಾರ್ಕೆಟ್ಗೆ ಹೋಗಿದ್ದಾಳೆ. ಸರಿಯಾದ ಉತ್ತರ ಹೇಳಿ ನೋಡೋಣ. ಓಕೆ, ಇದರ ಸರಿಯಾದ ಉತ್ತರ ಲೀಸಾ ಸೂಪರ್ ಮಾರ್ಕೆಟ್ಗೆ ಹೋದಳು. ಓಕೆ, ಸೊ ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸೆಂಟೆನ್ಸ್. The boys are playing in the park. The boys are playing in the park. ಇದರ ಅರ್ಥ ಹುಡುಗರು ಉದ್ಯಾನವನದಲ್ಲಿ ಆಡುತ್ತಾರೆ ಅಥವಾ ಹುಡುಗರು ಉದ್ಯಾನವನದಲ್ಲಿ ಆಡುತ್ತಿದ್ದಾರೆ. ಆಡುತ್ತಾರೆ ಫಸ್ಟ್, ಆಡುತ್ತಿದ್ದಾರೆ ಸೆಕೆಂಡ್, ಥರ್ಡ್ ಒನ್ ಇಸ್ ಹುಡುಗರು ಉದ್ಯಾನವನದಲ್ಲಿ ಆಡುತ್ತಿದ್ದರು. ಇದರ ಅರ್ಥ ಹೇಳಿ. ಇದರ ಅರ್ಥ ಅಥವಾ ಇದರ ಸರಿಯಾದ ಉತ್ತರ ಹುಡುಗರು ಉದ್ಯಾನವನದಲ್ಲಿ ಆಡುತ್ತಿದ್ದಾರೆ. ದ ಬಾಯ್ಸ್ ಆರ್ ಪ್ಲೇಯಿಂಗ್. ಓಕೆ, ಸೊ ದ ನೆಕ್ಸ್ಟ್ ಸೆಂಟೆನ್ಸ್ ಈಸ್, ಎವ್ರಿವನ್ ವಾಸ್ ಕ್ಲಾಪಿಂಗ್. ಎವ್ರಿವನ್ ವಾಸ್ ಕ್ಲಾಪಿಂಗ್. ಇದರ ಅರ್ಥ ನಂಬರ್ 1, ಎಲ್ಲರೂ ಚಪ್ಪಾಳೆ ತಟ್ಟಿದ್ದಾರೆ ಅಥವಾ ಎಲ್ಲರೂ ಚಪ್ಪಾಳೆ
ತಟ್ಟುತ್ತಿದ್ದಾರೆ ಅಥವಾ ಎಲ್ಲರೂ ಚಪ್ಪಾಳೆ ತಟ್ಟುತ್ತಿದ್ದರು. ಸೊ ಇದರ ಸರಿಯಾದ ಉತ್ತರ ಎಲ್ಲರೂ ಚಪ್ಪಾಳೆ ತಟ್ಟುತ್ತಿದ್ದರು. ಓಕೆ, ಬಿಕಾಸ್ ವಾಸ್ ಕ್ಲಾಪಿಂಗ್, everyone was clapping. So the next sentence is, I have written articles on different topics. I have written articles on different topics. ಇದರ ಅರ್ಥ ನೋಡಿ ಏನಾಗ್ಬೋದು. ಫಸ್ಟ್, ನಾನು ವಿವಿಧ ವಿಷಯಗಳ ಮೇಲೆ ಲೇಖನಗಳನ್ನು ಬರೆದಿದ್ದೇನೆ. ಸೆಕೆಂಡ್ ಒನ್, ನಾನು ವಿವಿಧ ವಿಷಯಗಳ ಮೇಲೆ ಲೇಖನಗಳನ್ನು ಬರೆದೆ. ನಂಬರ್ 3 ನೋಡಿ, ನಾನು ವಿವಿಧ ವಿಷಯಗಳ ಬಗ್ಗೆ ಲೇಖನಗಳನ್ನು ಬರೆಯುತ್ತೇನೆ. ಸೊ ಇದರ ಸರಿಯಾದ ಅರ್ಥ ಏನು? ಇದರ ಸರಿಯಾದ ಅರ್ಥ, ನಾನು ವಿವಿಧ ವಿಷಯಗಳ ಮೇಲೆ ಲೇಖನಗಳನ್ನು ಬರೆದಿದ್ದೇನೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಹೌದಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. She will write stories. This is the last one. Okay, she will write stories. ಅಂದರೆ ಅರ್ಥ ಏನಾಗ್ಬೋದು ನೋಡಿ, 3 ಆಪ್ಷನ್ಸ್ ಇದೆ. ಅವಳು ಕಥೆಗಳನ್ನು ಬರೆದಿದ್ದಾಳೆ. ಅವಳು ಕಥೆಗಳನ್ನು ಬರೆದಿದ್ದಾಳೆ. ಅವಳು ಕಥೆಗಳನ್ನು ಬರೆಯುತ್ತಿದ್ದಾಳೆ. ಅವಳು ಕಥೆಗಳನ್ನು ಬರೆಯುವಳು. ಇದರ ಸರಿಯಾದ ಅರ್ಥ ಹೇಳಿ ನೋಡೋಣ. ಓಕೆ, ದ ರೈಟ್ ಆನ್ಸರ್ ಈಸ್, ಅವಳು ಕಥೆಗಳನ್ನು ಬರೆಯುವಳು. ವಿಲ್ ರೈಟ್, ಬರೆಯುವಳು. Okay, I think this small quiz was very helpful. If it is really for you, means if it is really helpful, please do like and please subscribe to our channel. We have very less number, though that is okay, good enough, but I hope to get more subscribers. Thank you. Meet you in the next video.